ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ರದರ್ ಬಾಲ್ಟೆಕ್ KE430D ಅದರಲ್ಲಿ ಎರರು 500 ಮತ್ತು 501 ಎರರ್ ಯಾವ ಥರ ಪ್ರೋಗ್ರಾಮಲ್ಲಿ ರಿಮೂವ್ ಮಾಡೋದು ಅಂತ. ಓಕೆ, ಇಷ್ಟ ಆಗಿದರೆ ಲೈಕ್ ಮಾಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಬ್ರದರ್ ಬಾಲ್ಟೆಕ್ KE430D ಅದರಲ್ಲಿ ಎರರು 500 ಮತ್ತು 501 ಯಾವ ಥರ ಪ್ರೋಗ್ರಾಮಲ್ಲಿ ಸಾಲ್ವ್ ಮಾಡೋದು ಅಂತ. ಓಕೆ, ಇಷ್ಟ ಆಗಿದರೆ ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹೊಸ ವಿಡಿಯೋಗಳು ನಾನು ನಿಮಗೋಸ್ಕರ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಕಲಿಯೋರು ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ನನಗೆ ಕೊನೆವರೆಗೂ ಸ್ಕಿಪ್ ಮಾಡೋದು ನೋಡಿ. ನಾನು ಹೇಳ್ಕೊಡೋದು ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಅದರಲ್ದಂಗೆ ಕನ್ನಡದಲ್ಲಿ ಅರ್ಥ ಆಗೋ ಥರನೇ ಹೇಳ್ಕೊಡ್ತೀನಿ. ಓಕೆನಾ? ನನಗೆ ಗೊತ್ತಿಲ್ಲವ್ರಿಗೂ ಒಂದು ಸ್ವಲ್ಪ ಶೇರ್ ಮಾಡಿಬಿಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಇದೇನಪ್ಪ 500 ಮತ್ತು 501 ಎರರ್ ಏನಕ್ಕೆ ಬರುತ್ತೆ ಅಂದರೆ, XKLಲ್ಲಿ ಪ್ರೋಗ್ರಾಮ್ ಇದೆ. XKL ಯಾರು ಬೈ ಮಿಸ್ಟೇಕಾಗಿ ಅದೇನೋ ಚೇಂಜಸ್ ಮಾಡಿದರೆ ಪ್ರೋಗ್ರಾಮಲ್ಲಿ ಈ ಎರರ್ ಬರುತ್ತೆ. ಓಕೆನಾ? ಯಾವುದು ಈ ಪ್ರೋಗ್ರಾಮಲ್ಲಿ ಯಾವ ಥರ ಸೆಟ್ ಮಾಡೋದು ಅಂತ ಈ ವಿಡಿಯೋ. ಓಕೆನಾ? ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಮಿಷಿನ್ ಆನ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಪ್ಯಾಟರ್ನ್ ನಂಬರು 5 ಇಟ್ಟಿದ್ದೀನಿ. XKL 100 ಇಟ್ಟಿದ್ದೀನಿ. ಇವಾಗ ಮಿಷಿನ್ನ ರನ್ ಮಾಡ್ತೀನಿ, ಆರಾಮಾಗಿ ರನ್ ಆಗುತ್ತೆ. ಓಕೆನಾ? ನೋಡಿ, 2 ಸಲ ರನ್ ಮಾಡ್ತೀನಿ, ಆರಾಮಾಗಿ ರನ್ ಆಗುತ್ತೆ. ಇವಾಗ ಪ್ಯಾಟರ್ನ್ ನಂಬರ್ ಚೇಂಜ್ ಮಾಡ್ತೀನಿ. ಪ್ಯಾಟರ್ನ್ ನಂಬರ್ 18 ಹಾಕ್ತೀನಿ. ಅದಕ್ಕೆ ನನಗೆ ಮ್ಯಾಕ್ಸಿಮಮ್ 18ಅಲ್ಲಿ ಡೆನ್ಸಿಟಿ ಜಾಸ್ತಿ ಬರುತ್ತೆ ಮತ್ತು ಲೆಂತ್ ಬಾಲ್ಟೆಕ್ ಕೂಡ ಬರುತ್ತೆ. ಇದರಲ್ಲಿ ತುಂಬ ಲೆಂತ್ ಬಾಲ್ಟೆಕ್ ಬರುತ್ತೆ, 3/4 ಇಂಚ್ 1 ಇಂಚ್ ಬಾಲ್ಟೆಕ್ ಕೂಡ ಬರುತ್ತೆ. ಇವಾಗ 100 ಇಟ್ಟಿದ್ದೀನಿ. XKL ನೋಡ್ಬೋದು. ಇವಾಗ ಎರರು ಪೆಟ್ಲು ಪ್ರೆಸ್ ಮಾಡ್ತೀನಿ, ಎರರು 501 ಬರ್ತಾಯಿದೆ. ಕಾಣ್ತಾ ಇದೆಯಾ? 501 ಎರರ್ ಬರ್ತಾಯಿದೆ. ಇವಾಗ ರೀಸೆಟ್ ಕೀ ಪ್ರೆಸ್ ಮಾಡಿ ತಿರ್ಗಾ ಪೆಟ್ಲು ಪ್ರೆಸ್ ಮಾಡ್ತೀನಿ, ತಿರ್ಗಾ ಅದೇ ಪ್ರಾಬ್ಲಮ್ 501 ಎರರ್. ಇವಾಗ ನಾನು XKLನ 100 ಹಿಡಿದನ್ನ ಒಂದು 31 ಇಡ್ತೀನಿ. ತುಂಬ ಚಿಕ್ಕ ಬಾಲ್ಟೆಕ್ ಇಡ್ತೀನಿ, ನೋಡ್ಬೋದು. 31 ಇಡ್ತೀನಿ XKL. ಇವಾಗ ಆರಾಮಾಗಿ ರನ್ ಆಗುತ್ತೆ ಮಿಷಿನು. ಯಾಕಂದರೆ XKL ತುಂಬ ಚಿಕ್ಕದಿಟ್ಟಿದ್ದೀನಿ, ಆರಾಮಾಗಿ ರನ್ ಆಗುತ್ತೆ. ಇವಾಗ ನಾನು XKLನ 31 ಇರೋದನ್ನ ಒಂದು 120 ಇಡ್ತೀನಿ. ಆವಾಗಲೇ 501 ಬರ್ತಾಯಿತ್ತು ಎರರ್. ಇವಾಗ ಕ್ಲಿಯರ್ ನೋಡಿ, ಆವಾಗಲೇ 501 ಬರ್ತೀವಿ. ಇವಾಗ 120 ಇಟ್ಟಿದ್ದೀನಿ. ಇವಾಗ ನಾನು ಪೆಟ್ಲನ್ನ ಪ್ರೆಸ್ ಮಾಡ್ತೀನಿ. ಇವಾಗ ನೋಡ್ಬೋದು 500 ಬರ್ತಾಯಿದೆ ಎರರು. ಅವಾಗಲೇ 501 ಬಂತು, ಸ್ವಲ್ಪ ಜಾಸ್ತಿ ಇಟ್ಟಿಗೆ. ಇವಾಗ 500 ಬರ್ತಾ ಎರರು. ಓಕೆ, ಇವಾಗ ಮಿಷಿನ್ನ ಆಫ್ ಮಾಡಿ ಟೆಸ್ಟ್ ಸೆಲೆಕ್ಟ್ 2 ಇಟ್ಕೊಂಡು ಆನ್ ಮಾಡಿ. ಓಕೆ, ಟೆಸ್ಟ್ ಸೆಲೆಕ್ಟ್ 2 ಇಟ್ಕೊಂಡು ಆನ್ ಮಾಡಿ. ನಿಮಗೆ ಪ್ರೋಗ್ರಾಮ್ಸ್ ಓಪನ್ ಆಗುತ್ತೆ, ನೋಡ್ಬೋದು. ಪ್ರೋಗ್ರಾಮ್ಸ್ ಕ್ಲಿಯರ್ ತಿಳ್ಕೊಳ್ಳಿ. ಈ ಪ್ರೋಗ್ರಾಮಲ್ಲಿ 460 ಪ್ರೋಗ್ರಾಮ್ ನಂಬರ್ 460. ಓಕೆ, ಅದರಲ್ಲಿ ಕಮ್ಮಿ ಯಾರು ಬೈ ಮಿಸ್ಟೇಕ್ ಒತ್ತಿ ಕಮ್ಮಿ ಆಗಿದರೆ ಅದನ್ನು ಚೇಂಜ್ ಮಾಡಿ. ಇದು ಸ್ಟ್ಯಾಂಡರ್ಡ್ ಬಂದು 40 ಇರಬೇಕು. ಓಕೆ, ಇದು ಸ್ಟ್ಯಾಂಡರ್ಡ್ ಬಂದು 40. XKL ನಮಗೆ ಲೆಫ್ಟ್ ಟು ರೈಟು ಎಷ್ಟು ರನ್ ಆಗುತ್ತೆ ಅಂತ, ನಮಗೆ ಬಾಲ್ಟೆಕ್ ಬಂದು 40 ವರೆಗೂ ಹೋಗುತ್ತೆ. ಓಕೆ, ಸ್ಟ್ಯಾಂಡರ್ಡ್ ಬಂದು 40. ನೋಡಿ, 40ಗಿಂತ ಜಾಸ್ತಿ ಆಗಲ್ಲ, ಕಮ್ಮಿ ಆಗುತ್ತೆ. 40ಗಿಂತ ಸ್ಟ್ಯಾಂಡರ್ಡ್ 40, 40 ಅಷ್ಟು ಮೂಮೆಂಟ್ ಆಗುತ್ತೆ. ಓಕೆನಾ? 460ರಲ್ಲಿ XKL. ಓಕೆ, ಇವಾಗ YScale 461ರಲ್ಲಿ YScale ಫ್ರಂಟ್ ಟು ಬ್ಯಾಕ್. ಅದು ಸ್ಟ್ಯಾಂಡರ್ಡ್ ಬಂದು ನೋಡಿ, ಇದರಲ್ಲಿ ಕಮ್ಮಿ ಇದೆ. ಅದು ಸ್ಟ್ಯಾಂಡರ್ಡ್ ಬಂದು 30 ಇರಬೇಕು ಕಂಪಲ್ಸರಿ. ಓಕೆ, ಈ 30 ಕಂಪಲ್ಸರಿ ಇರಬೇಕು. ಫ್ರಂಟ್ ಟು ಬ್ಯಾಕ್ ಏನು ರನ್ ಆಗುತ್ತೆ, ಫ್ರಂಟ್ ಟು ಬ್ಯಾಕ್ ಅದು ಕಂಪಲ್ಸರಿ 30 ಇರಬೇಕು. ಓಕೆ, ಇವಾಗ ಟೆಸ್ಟ್ ಹೊಡೆದು ರಿಮೂವ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದು. ಇವಾಗ ನಾನು XKLನ ಅವಾಗಲೇ 100 ಎರರ್ ಬರ್ತಾಯಿತ್ತಲ್ಲ 501, ಇವಾಗ 100 ಇಡ್ತೀನಿ. ಈಗ ನೋಡ್ಬೋದು 100ಗೆ ಎರರ್ ಬರ್ತಾಯಿತ್ತು. ಇವಾಗ ಪೆಟ್ಲು ಪ್ರೆಸ್ ಮಾಡ್ತೀನಿ. ನೋಡಿ, ಯಾವುದೇ ಥರ ಎರರ್ ಬರಲ್ಲ, ಆರಾಮಾಗಿ ಮಿಷಿನ್ ರನ್ ಆಗುತ್ತೆ. ನೋಡಿ, ವರ್ಕ್ ಲ್ಯಾಂಪಿಂದ ಹೊರಗಡೆ ಬರ್ತಾಯಿದೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ರನ್ ಆಗ್ತಾಯಿದೆ. ತಿರ್ಗಾ 100 ಎಬವ್ ಇಡ್ತೀನಿ. ಅವಾಗ 120ಗೆಲ್ಲ ಎರರ್ ಬರ್ತಾಯಿತ್ತಲ್ಲ, 500 ಬರ್ತಾಯಿತ್ತು ಅವಾಗಲೇ ಎರರು. ಇವಾಗ ಅಷ್ಟು ಇಡ್ತೀನಿ. ಇನ್ನು ನೋಡಿ, ಇವಾಗ ಪೆಟ್ಲು ಪ್ರೆಸ್ ಮಾಡ್ತೀನಿ. ತಿರ್ಗಾ ಏನೂ ಪ್ರಾಬ್ಲಮ್ ಬರಲ್ಲ, ಆರಾಮಾಗಿ ರನ್ ಆಗುತ್ತೆ, ಯಾವುದೇ ತರಹ ಎರರ್ ಬರಲ್ಲ. ಓಕೆನಾ? ನಾ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಏನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ. ಹೊಸಬ್ರಾಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆ,
ಯಾವ ಥರ ಪ್ರೋಗ್ರಾಮಲ್ಲಿ ಎರರ್ ಸಾಲ್ವ್ ಮಾಡೋದು ಅಂತ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಹೇಳ್ತಾಯಿದ್ದೀನಿ.